ರೇಖಾ, ಶಾರದಾ ಅವ್ರನ್ನ ಕಿಡ್ನಾಪ್ ಮಾಡಿರೋದು ಇವರೇ ಅಂತ ನಿಮ್ಗೆ ಗೊತ್ತಾಯ್ತಾ? ಆ ಗೌಡಿ ಅನ್ನೋ ವ್ಯಕ್ತಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾನೆ ದುಡ್ಡು ಕೊಡಿ ಅಂತ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಅನುಮಾನ ಇದೆ, ಆದರೆ ಶೀಲಂ, ರಾಧಿಕಾ, ನಂಜು ಈ ಥರ ಮಾಡೋದ್ರಿಂದ ಅವ್ರಿಗೇನು ಲಾಭ? ನಿಮ್ಗಿನ್ನೂ ಅರ್ಥ ಆಗಿಲ್ವಾ? ಇದು ರಾಧಿಕಾ ಕುತಂತ್ರ. ಶಾರದವರು ಈ ಮನೆಗೆ ಬರೋದನ್ನ ತಡೆಯೋದಕ್ಕೆ ಈ ಪ್ಲಾನ್ ಮಾಡಿದ್ದಾರೆ. ನಿಜ ಹೇಳ್ತೀನಿ ಚಕೋರಿಯಕ್ಕ, ಅವಳಿಗೆ ಭಯ ಬಂದಂಗಿದೆ. ಎಲ್ಲಿ ಶಾರದವ್ರು ಈ ಮನೆಗೆ ಬಂದ್ಬಿಡ್ತಾರೋ, ನಾನೆಲ್ಲಿ ಈ ಮನೆಯಿಂದ ಹೊರಟೋಗ್ತೀನಿ ಅನ್ನೋ ಭಯ ಕಾಡ್ತಾ ಇದೆ ಅಂತ ಕಾಣಿಸುತ್ತೆ. ಅದಕ್ಕೆ ಶೀಲಂ, ನಂಜುಡಿನ ಯೂಸ್ ಮಾಡಿಕೊಂಡು ಈ ಕೆಲಸ ಮಾಡಿದ್ದಾರೆ. ಈ ವಿಚಾರವಾಗಿ ನೀವು ಹೇಳ್ತಿರೋದು ಪಕ್ಕನಾ? ಅಕ್ಕ, ನಾನು ಈಗ ತಾನೇ ಅವಳ ಹತ್ರ ಮಾತಾಡ್ಕೊಂಬಂದೆ. ಕಿಡ್ನಾಪರ್ಸ್ ಬಗ್ಗೆ ನನಗೆ ಗೊತ್ತು ಅಂತ ಹೇಳಿದ್ಲು. ಈ ಮಾತಿನ ಅರ್ಥ ಏನು? ಅಯ್ಯೋ ದೇವ್ರೆ, ಅವಳಿಗೆ ಕಿಡ್ನಾಪರ್ಸ್ ಗೊತ್ತಿದ್ರೆ ಅವ್ಳಿಗೆ ಹೇಳಕ್ ದೊಡ್ಡವಾಗ ಏನು? ಸರಿ, ವಿಚಾರಿಸ್ತೀನಿ ತಾಳು. ಈಗ ಬೇಡ, ಒಂದು ಕೆಲಸ ಮಾಡೋಣ. ನೋಡಿ, ಅವನೇ ಫೋನ್ ಮಾಡ್ತಾ ಇದ್ದಾನೆ. ಹೇಳು ಗೌಡಿ. ಶಾಂತನ ಸರ್, ಎಲ್ಲಿ ದುಡ್ಡು? ಗೌಡಿ, ಈ ಕೆಲಸದಲ್ಲಿ ನಿನ್ನ ಕೈವಾಡ ಇಲ್ಲ ಅಂತ ನನಗೆ ಗೊತ್ತು. ಸುಮ್ಮನೆ ನನ್ನ ಎದುರಾಕೊಂಬೇಡ. ನಿನ್ನನ್ನು ಪತ್ತೆ ಮಾಡೋದು ನನಗೆ ಕಷ್ಟದ ಕೆಲಸ ಅಲ್ಲ. ಹೌದಾ ಸರ್? ಹಾಗಾದ್ರೆ ಪತ್ತೆ ಮಾಡಿ ನೋಡೋಣ. ಏ ಅವಿವೇಕಿ, ಪ್ರಾಣದ ಮೇಲೆ ಆಸೆ ಇದ್ರೆ ಶಾರದಾ ಅವ್ರನ್ನ ಎಲ್ಲಿಟ್ಟಿದ್ಯಾ ಅಂತ ಹೇಳು. ಅದು ಹೇಳಲ್ಲ ಸರ್, ಅದೇನಾಗುತ್ತೆ ಅಂತ ನಾವು ನೋಡೇ ಬಿಡೋಣ. ಆಮೇಲೆ ಇನ್ನೊಂದು ವಿಷಯ, ನಿಮ್ಮ ತಾಯಿನ ಎಲ್ಲಿಟ್ಟಿದ್ದೀನಿ ಅಂತ ನಿಮ್ಮ ಕೈಲಿ ಪತ್ತೆ ಮಾಡೋಕ್ಕಾಗಲ್ಲ ಸರ್. ಸರಿ ಗೌಡಿ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಕಣೋ. ನಾನು ನಿನಗೆ ಆಮೇಲೆ ಕೊಡ್ತೀನಿ. ಸದ್ಯಕ್ಕೆ ಶಾರದಮ್ಮ ಅವ್ರನ್ನ ಬಿಟ್ಟು ಕಳಿಸು. ನೋಡು, ನಿನಗೆ ಕೊನೆಗಾಗೋದು ನಾನೇ ಕಣೋ. ಆ ನಂಜುಗುಡಿ, ಶೀಲಂ, ರಾಧಿಕಾ ಅವ್ರು ಯಾರು ನಿನಗಾಗಲ್ಲ. ನನಗೆ ಗೊತ್ತು ನೀನು ಅವ್ರಿಗೋಸ್ಕರನೇ ಈ ಕೆಲಸ ಮಾಡಿದೀಯಾ ಅಂತ. ಸರ್, ನಮಗೂ ಸ್ವಲ್ಪ ಬುದ್ಧಿ ಇದೆ ಸರ್. ನನ್ನಿಂದ ಯಾರೂ ಇಲ್ಲ ಸರ್. ಸರಿನಪ್ಪ, ಸ್ವಲ್ಪ ದಿನ ಟೈಮ್ ಕೊಡು. ನೀನು ಕೇಳಿದಕ್ಕಿಂತ ಹೆಚ್ಚಿನ ಹಣನೇ ಕೊಡ್ತೀನಿ. ಸರ್, ಧರ್ಮಾಧಿಕಾರಿ ಆಗ್ತೀವಿ ಅನ್ನೋ ನಂಬಿಕೆ ಮೇಲೆ ಹೇಳ್ತಾ ಇದ್ದೀರಾ. ಇನ್ನು ಮೇಲೆ ನಿಮ್ಮ ಕತೆ ಮುಗೀತು. ನೀವು ಧರ್ಮಾಧಿಕಾರಿ ಆಗ್ತಾ ಇಲ್ಲ. ನಾಯಿ, ಏನೇನೋ ಬಗಳ್ಬೇಡ. ಸರಿ ಸರ್, ನನ್ನ ನಾಯಿ ಆಗಲಿ. ಈ ಬಗಳೋ ನಾಯಿ ಇನ್ನೆರಡು ದಿನ ದುಡ್ಡು ಕೊಡಲಿಲ್ಲ ಅಂದರೆ ಕಷ್ಟೇ ಬಿಡೋದಿಲ್ಲ. ದುಡ್ಡು ಕೊಟ್ಟು ನಿಮ್ಮ ಅಮ್ಮನ ಬಿಡಿಸ್ಕೊಂಡೋಗಿ ಇಡ್ತೀನಿ. ಗೌಡಿ ನೋಡಿ ಚಕರೆ, ಇವರೇ ಇವನ್ಗೆ ನನ್ನ ಹತ್ರ ದುಡ್ಡು ಕೇಳಿಸ್ತಿರೋದು. ಇವನಿಗೆ ನನ್ನ ಮುಂದೆ ಮಾತಾಡೋಷ್ಟು ಧೈರ್ಯ ಇಲ್ಲ. ಈ ಮನೆಯಲ್ಲಿ ಇಂಥ ಕೆಲಸ ಮಾಡೋರಿದ್ದಾರಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಸರಿ, ನಾನು ಒಂದು ಕೆಲಸ ಮಾಡ್ತೀನಿ. ಹೆಂಗಾದ್ರೂ ಮಾಡಿ ಶಾರದಕ್ಕನ ಎಲ್ಲಿಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊತೀನಿ. ಇವರೇ ಈ ಕೆಲಸ ಮಾಡಿದರೆ ನನಗೆ ಆ ವಿಚಾರ ಗೊತ್ತಾಗಲೇಬೇಕು. ಇವರೇ ಈ ಕೆಲಸ ಮಾಡಿರೋದು, ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಗಮನ ಏನಾದರೂ ಇವ್ರ ಮೇಲೆ ಇರಲಿ. ಸರಿ, ಹೆಂಗಾದ್ರೂ ಮಾಡಿ ಶಾರದಕ್ಕನ ಎಲ್ಲಿಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊತೀನಿ. ಯಾಕಕ್ಕ, ಏನಾಯ್ತು? ಯಾಕೆ ಹೇಗಿದ್ದೀರ? ಬಹಳನೇ ಮುಂದುವರೆದಂಗಿದೆ. ಹಾಗೇನಿಲ್ವಲ್ಲ. ದೇಸಾಯಿಗಳ ಮನೆಯಲ್ಲಿ ಮೋಸ, ವಂಚನೆ ಅನ್ನೋದೇ ಇರಲಿಲ್ಲ. ಗೊತ್ತು. ಜೊತೆಗೆ ಅಮಾಯಕರನ್ನ ತಮ್ಮ ಸ್ವಾರ್ಥಕ್ಕೆ ಕಿಡ್ನಾಪ್ ಮಾಡೋ ಬುದ್ಧಿನೂ ಇಲ್ಲಿವರೆಗೂ ಯಾರಿಗೂ ಇರಲಿಲ್ಲ. ಯಾಕೆ ರಾಧಿಕಾ ಹಂಗೆ ನೋಡ್ತಿದೀಯಾ? ನನಗೆ ಎಲ್ಲ ವಿಚಾರ ಗೊತ್ತಾಗಿದೆ. ಶಾಂತನು ಹೇಳದ್ನಾ? ಹೌದು, ಅವನೇ ಹೇಳಿದ. ಅನ್ಕೋ. ಏನಿವಾಗ? ಶಾರದಾ ಕೈಯಲ್ಲಿದ್ದಾರೆ. ನಾನು ಅವನ ಹತ್ರ ಕಿಡ್ನಾಪ್ ಮಾಡಿದವ್ರು ಯಾರಿರ್ಬೋದು, ಎಲ್ಲಿಟ್ಟಿರ್ಬೋದು ಅಂತ ಕೇಳದೆ ಹೊರತು ನಾವೇ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ ಹೇಳಲಿಲ್ಲ. ಹೌದಾ? ಶಾರದಾ ಕೈಯಲ್ಲಿದ್ದಾಳೆ. ಅದು ನಿಮಗೆ ಬೇಡದೇ ಇರೋ ವಿಚಾರ. ಅವರು ಈ ಮನೆ ಮಗಳು, ನಿನ್ನ ಹಂಗೆ ಹೊರಗಡೆಯಿಂದ ಬಂದವಳಲ್ಲ. ಅರ್ಥ ಆಯ್ತಾ? ನಾನು ಈ ಮನೆ ಮಗಳೇ. ಅದು ಅಕ್ಕ ಭಾವನ ದೃಷ್ಟಿಯಲ್ಲಿ ಮಾತ್ರ. ನಾನು ಕೂಡ ಅದನ್ನೇ ಹೇಳ್ತಿರೋದು. ಅವ್ರ ದೃಷ್ಟಿಲಿ ಮಾತ್ರ ನನ್ನ ಮನೆ ಮಗಳು, ನಿಮ್ಮ ದೃಷ್ಟಿಲಲ್ಲ ಅಂತ. ನನ್ನ ದೃಷ್ಟಿಯಲ್ಲಿ ನೀನು ಏನೂ ಅಲ್ಲ. ಅದು ನನಗೆ ಗೊತ್ತಿದೆ. ನನ್ನ ಮಗನ ತಲೆ ಕೆಡಿಸಿದ್ಯಾ. ನನ್ನ ತಮ್ಮ ದಾರಿ ತಪ್ಪಿದ್ದಾನೆ. ಎಲ್ಲ ನಿನ್ನಿಂದಾನೆ. ಅವ್ರೇನು ಚಿಕ್ಕ ಮಕ್ಕಳಲ್ಲ ಅಕ್ಕ. ಅವ್ರಿಗೂ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗಿದೆ.
ಅವ್ರಿಗೇನು ಕೆಲಸ ಮಾಡ್ತಿದ್ದಾರೋ ಅದು ಸರಿಯಾಗೇ ಇದೆ. ಮೊದಲು ಅವ್ರು ಸರಿಯಾಗೇ ಇದ್ರು, ನೀನು ಬಂದಮೇಲೆ ಹಾಳಾದ್ರು. ಹಾಗಂತ ನೀವು ಅಂದ್ಕೊಂಡಿದ್ದೀರ. ಇದೇ ಮಾತನ್ನ ಅವ್ರ ಮುಂದೆ ಹೇಳಿ, ಏನು ಉತ್ತರ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ಚೆನ್ನಾಗಿ ತಲೆ ತೊಳೆದ್ಬಿಟ್ಟಿದ್ಯಾ, ಇನ್ನು ಅವ್ರು ನನ್ನ ಮಾತಲ್ಲಿ ಕೇಳ್ತಾರೆ. ನೀನು ಈ ಮನೆಗೆ ಬಂದಮೇಲೆ ಮನೇಲಿ ಏನೆಲ್ಲ ಆಯಿತು, ಸದ್ಯದ್ರಲ್ಲಿ ಈ ಮನೆ ಮುಳುಗೋದ್ರ ಆಶ್ಚರ್ಯ ಏನಿಲ್ಲ.